ಮಕ್ಕಳ ರಾಜಕೀಯ ಉಳಿವಿಗಾಗಿ ಬಿಜೆಪಿ ಜೊತೆ ಮೈತ್ರಿ ಬೆಳೆಸಿದ್ದಲ್ಲದೆ ಕಾಂಗ್ರೆಸ್ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ತಮ್ಮ ಸ್ವಾರ್ಥ ರಾಜಕಾರಣ. ಇನ್ನು ಜಿಲ್ಲೆಯ ಡಿಸಿಗೆ ನೋಟಿಸ್ ಜಾರಿ ಮಾಡಿರುವ ಎಚ್.ಡಿ. ದೇವೇಗೌಡರ ನಡೆಗೆ ಕಾಂಗ್ರೆಸ್ ಮುಖಂಡ ವಿನಯ್ ಗಾಂಧಿ ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮಾಜಿ ಪ್ರಧಾನಿ ಮಂತ್ರಿಗಳಾದ ದೇವೇಗೌಡರು ಮಾಡಿರುವ ದೂರು ಆಧರಿಸಿ ಹಾಸನದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸತ್ಯಭಾಮ ಅವರನ್ನ ಲೋಕಸಭಾ ಚುನಾವಣೆಯನ್ನು ಆಧರಿಸಿ ತಕ್ಷಣ ಬೇರೆಡೆಗೆ ವರ್ಗಾವಣೆ ಮಾಡಬೇಕು ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಸ್ಪಷ್ಟನೆ ಕೇಳಿ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿರುವ ಪ್ರಕಟಣೆಯಾಗಿರುವುದನ್ನು ನೋಡಲಾಗಿ ಜಿಲ್ಲೆಯ ಜನಸಾಮಾನ್ಯರಿಂದ ಹಿಡಿದು ಪ್ರಗತಿಪರ ಜನರು ಕೂಡ ಮಾನ್ಯ ಎಚ್.ಡಿ. ದೇವೇಗೌಡರ ನಡೆಯನ್ನ ಮಾನಸಿಕವಾಗಿ ಬೇಸರಗೊಂಡಿದ್ದಾರೆ. ಹಾಸನ ಜಿಲ್ಲಾಧಿಕಾರಿಯಾಗಿರುವ ಹಾಗೂ ಚುನಾವಣಾಧಿಕಾರಿಯಾಗಿರುವ ಶ್ರೀಮತಿ ಸತ್ಯಭಾಮ ಅವರು ಕಳೆದ 8 ತಿಂಗಳಿಂದ ಈ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ. ರಾಜಣ್ಣನವರ ಅಳತೆಯಂತೆ ಮಾತ್ರ ಜಿಲ್ಲಾಧಿಕಾರಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರಿಂದ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು, ಅದೂ ಅಲ್ಲದೆ ಈ ಹಿಂದೆ ಕೋಲಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ಸಹೋದ್ಯೋಗಿಗಳೊಂದಿಗೆ ಅಗೌರವದಿಂದ ನಡೆದುಕೊಂಡಿದ್ದಾರೆ. ಇಂದು ಮಾರ್ಚ್ 20ರಂದು ಬರೆದ ದೂರು ಅರ್ಜಿಯಲ್ಲಿ ಮಾನ್ಯ ದೇವೇಗೌಡರು ಕೆಲವು ಗಂಭೀರ ಆರೋಪಗಳು ಮಾಡಿರುವುದು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಇಂತಹ ಕ್ಷುಲ್ಲಕವಾದ ಅಪರಾಧಗಳನ್ನು ಮಾಡಿರುವ ಎಚ್.ಡಿ. ದೇವೇಗೌಡರ ಹೇಳಿಕೆ ರಾಜಕೀಯ ದುರುದ್ದೇಶದಿಂದ ಕೂಡಿರುತ್ತದೆ ಎಂದು ದೂರಿದರು. ಅಲ್ಲದೆ ಫೆಬ್ರವರಿ 24 ಮಾರ್ಚ್ 1ರಂದು ಆಯೋಜಿಸಿದ್ದ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ವಿವಿಧ ಇಲಾಖೆಗಳಿಂದ 16 ಲಕ್ಷ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡಿದ್ದು, ಅಲ್ಲದೆ ಆಡಳಿತ ಪಕ್ಷದ ಏಜೆಂಟ್ರಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವುದು ಸತ್ಯಕ್ಕೆ ದೂರವಾಗಿರುತ್ತದೆ. ಹಾಸನದಲ್ಲಿ ಸುಮಾರು 8 ತಿಂಗಳಿನಿಂದ ಜಿಲ್ಲಾಧಿಕಾರಿಗಳು ಹಾಸನಕ್ಕೆ ಬಂದು ಕೆಲಸ ನಿರ್ವಹಿಸುತ್ತಿರುವುದು ಜಿಲ್ಲೆಯ ಜನಸಾಮಾನ್ಯರಿಗೂ ತಿಳಿದ ವಿಚಾರವಾಗಿದೆ. ಜನರಿಂದ ಯಾವುದೇ ಗುರುತರವಾದ ಅಪೇಕ್ಷವಿಲ್ಲದೆ, ಅಲ್ಲದೆ ಜಿಲ್ಲಾಧಿಕಾರಿಯವರ ಆಡಳಿತ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳಿಂದ ಯಾವುದೇ ಗುರುತರವಾದ ಆರೋಪಗಳು ಕೂಡ ಬಂದಿಲ್ಲ. ಸರ್ಕಾರದಿಂದ ಬಂದಂತಹ ಎಲ್ಲ ಜನಾದೇಶಗಳನ್ನ ಗಮನಿಸಿ ಅದಕ್ಕೆ ತಕ್ಕ ನಿರ್ವಹಣೆ ಕೂಡ ತುರ್ತು ಕೆಲಸ ಮಾಡುತ್ತಿದ್ದಾರೆ. ಇದು ಸಾರ್ವಜನಿಕರಿಗೆ ತಿಳಿದಿರುವ ವಿಚಾರ ಎಂದರು. ಎಚ್.ಡಿ. ದೇವೇಗೌಡರಿಗೆ ಎಲ್ಲ ಜನರಿಗೂ ಗೌರವವಿದೆ, ಏಕೆಂದರೆ ಅವರು ಜಿಲ್ಲೆಯ ಹಾಗೂ ರಾಜ್ಯದ ಮತ್ತು ದೇಶದಲ್ಲಿ ಎಲ್ಲ ರೀತಿಯ ಆಡಳಿತ ನಡೆಸಿದ ಅನುಭವವುಳ್ಳವರು. ಇಂಥವರು ಜಿಲ್ಲಾಧಿಕಾರಿಗಳ ಬಗ್ಗೆ ಹಗುರ ಬಗ್ಗೆ ಮಾತನಾಡುವುದು, ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆಯುವುದು ಅವರ ಘನತೆಗೆ ತಕ್ಕದಲ್ಲ ಎಂದು ಸಾಮಾನ್ಯ ಜನರು ಮಾತನಾಡುತ್ತಿದ್ದಾರೆ. ಸರ್ಕಾರದಲ್ಲಿ ನಡೆಯುತ್ತಿರುವ ಜನಪರ ಕಾರ್ಯಕ್ರಮಗಳು ಮತ್ತು ಸರ್ಕಾರದ 5 ಗ್ಯಾರಂಟಿ ಕಾರ್ಯಕ್ರಮಗಳು ಜನರ ಮನಸ್ಸಿನಲ್ಲಿ ದಿನ ದಿನ ಕಾಂಗ್ರೆಸ್ ಪಕ್ಷದ ಜನಪರ ಯೋಜನೆಯ ಜನಪ್ರಿಯತೆ ಗಳಿಸುತ್ತಿರುವುದನ್ನು ಸಹಿಸಲಾರದೆ, ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ನಡೆಯಬಾರದೆಂಬ ಮನೋಭಾವನೆ ಹೊಂದಿದ್ದು, ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಅವರ ಮೇಲೆ ಇಲ್ಲಸಲ್ಲದ ಆಪಾದನೆಗಳನ್ನು ಹೆದರಿಸಿ ಬೆದರಿಸಿ ತಮ್ಮ ಕಪಿಮುಷ್ಟಿಯಲ್ಲಿ ತೆಗೆದುಕೊಳ್ಳಲು ಈ ಎಲ್ಲ ಕುತಂತ್ರಗಳನ್ನ ಮಾಡುತ್ತಿದ್ದಾರೆ. ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ ಪಕ್ಷದ ಸಹಕಾರದಿಂದ ಪ್ರಧಾನಮಂತ್ರಿಗಳಾಗಿದ್ದನ್ನ ಮರೆತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಸಹಕಾರದಿಂದ ಮುಖ್ಯಮಂತ್ರಿಗಳಾಗಿದ್ದು ಸಹ ಮರೆತಿರುತ್ತಾರೆ. ಎಚ್.ಡಿ. ದೇವೇಗೌಡರ ಮೊಮ್ಮಗಗೆ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭಾ ಸದಸ್ಯರಾಗಿದ್ದು ಸಹ ಕಾಂಗ್ರೆಸ್ ಪಕ್ಷದ ಸಹಕಾರದಿಂದ ಎಂಬುದು ಮರೆತಿದ್ದಾರೆ. ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ರಾಜ್ಯಸಭಾ ಸದಸ್ಯರಾಗಿರುವುದು ಕಾಂಗ್ರೆಸ್ ಪಕ್ಷದ ಸಹಕಾರದಿಂದ ಆಗಿರುವುದೇ ಮರೆತಿದ್ದಾರೆ. ಈಗ ಕೋಮುವಾದಿ ಬಿಜೆಪಿ ಜೊತೆ ಸಖ್ಯ ಬೆಳೆಸಿ ಕಾಂಗ್ರೆಸ್ ಪಕ್ಷದ ಮೇಲೆ ಇಲ್ಲಸಲ್ಲದ ಆಪಾದನೆ ಮಾಡುತ್ತಿರುವುದು ತಮ್ಮ ಸ್ವಾರ್ಥ ರಾಜಕಾರಣದ ಪರಮಾವಧಿಯಲ್ಲವೇ ಎಂದು ಪ್ರಶ್ನಿಸಿದರು. ಮೊದಲಿನಿಂದಲೂ ಜಾತ್ಯತೀತ ಪಕ್ಷವೆಂದು ಹೇಳಿಕೊಂಡು ಜನರಿಗೆ ಮೋಸ ಮಾಡಿ ಕೊನೆಗೆ ತಮ್ಮ ಪಕ್ಷ ಅಧೋಗತಿಗೆ ಬಂದಾಗ ತಾವು ಮತ್ತು ತಮ್ಮ ಮಕ್ಕಳ ರಾಜಕೀಯ ಉಳಿವಿಗಾಗಿ ಜಿಲ್ಲೆ ಮತ್ತು ರಾಜ್ಯದ ಜನರಿಗೆ ಮೋಸ ಮಾಡಿ ತಾವು ಜಾತಿವಾದಿ ಪಕ್ಷವಾದ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡು ಮಕ್ಕಳ ಭವಿಷ್ಯ ನೋಡಿಕೊಂಡಿದ್ದಾರೆ. ತಮ್ಮನ್ನ ನಂಬಿದ ನಿಮ್ಮ ಪಕ್ಷದ ಮುಖಂಡರಿಗೆ ಮತ್ತು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮೋಸ ಮಾಡಿದ್ದೀರಿ. ಆದ್ದರಿಂದ ಜೀವನದ ಕೊನೆ ಕಾಲದಲ್ಲಿ ಅವರು ಕೂಡ ಜಿಲ್ಲೆಯ ಜನರಿಗೆ ಒಳ್ಳೆಯದಾಗಬಹುದೇ ಎಂದು ಆರಿಸಬಹುದೆಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ, ಕಡಾಕಡಿ ಫಿರ್ಸಾಬ್, ಆಲಿಂ ಪಾಷಾ, ಲಕ್ಷ್ಮೀಶ್, ಹೇಮಂತ್ ಇತರರು ಹಾಜರಿದ್ದರು. ಶ್ರೇಯಸ್ ಪಟೇಲ್ ಅವರು ಗೆಲ್ಲತಕ್ಕಂಥ ಒಂದು ಒಳ್ಳೆಯ ವಾತಾವರಣ ಇದೆ, ಅದಕ್ಕೆ ಜನರ ಬೆಂಬಲ ಸಿಗ್ತಾ ಇದೆ. ಇವರು ಈ ರೀತಿ ಗೊಂದಲವನ್ನು ಉಂಟು ಮಾಡಿ
ಆ ಒಂದು ಹೇಳಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಒಬ್ಬರು ಮಾಜಿ ಪ್ರಧಾನಿಯಾಗಿ ಈ ರೀತಿ ಹೇಳಿದಾರಲ್ಲ ಅನ್ನೋದು ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಧಿಕಾರಿಗಳನ್ನ ಇದು ಮಾಡಿ ಬೇರೆ ಅಧಿಕಾರಿಗಳು ತಂದರೆ ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನೋದೇ ಅವರ ದುರಾಲೋಚನೆಗಳು. ಇವೆಲ್ಲ ಇನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಅವರು ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಪ್ರಧಾನಿ ಆಗೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಸಹಕಾರ ಪಡೆದರು, ಅದನ್ನು ಮರೆತರು. ಅದಾದಮೇಲೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ ಸಹಕಾರ ಪಕ್ಷ ನೀಡಿತು, ಅದನ್ನು ಮರೆತರು. ಮತ್ತು ರಾಜ್ಯಸಭಾ ಸದಸ್ಯರಾಗಿ ಬರಲಿಕ್ಕೆ ದೇವೇಗೌಡ ಮೀಟಿಂಗ್ ಕರೆದಿದ್ರು, ಅವಾಗ ಎಲ್ಲರೂ ಹೋಗಿದ್ದರು. ಅಲ್ಲಿ ಯಾರೇ ಒಬ್ಬರು ಈ ಒಂದೇ ಒಂದು ಓಟಿರ್ತಕ್ಕಂಥವರಾಗಲಿ ಯಾವುದೇ ಪಾರ್ಟಿಯಲ್ಲಿ ಸೇರಿಸ್ಕೋಬೇಕು ಅಂತ ಅಲ್ಲಿ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ನಾವು ಓಕೆ ಎಲ್ಲರೂ ಶಿವರಾಮನು ನಾನು ಸ್ವಾಗತಿಸ್ತೀನಿ. ಆದರೆ ಒಂದು ಕಾರ್ಯಕರ್ತರು ಏನು ನಮ್ಗೆ ಅನ್ಯಾಯ ಮಾಡಿದ್ರು ಅವ್ರಿಗೆ ಕರೆದು ನಮ್ಮ ಎದುರುಗಡೆ ಆ ಥರ ಮಾಡಿದ್ರೆ ತಪ್ಪು ಅಂತ ಹೇಳಿ ಮುಂದೆ ಮಾಡಲ್ಲ ಅಂತ ಹೇಳ್ತೀವಿ. ಎಲ್ಲ ಏನು ಸಿಎಂ ಈಗ 1ನೇ ತಾರೀಕು 30ನೇ ತಾರೀಕು ಅಂತ ಇದ್ದಾರೆ, ಅದು ಕನ್ಫರ್ಮ್ ಇನ್ನು 1ನೇ ತಾರೀಕು ಅಂತ ಇದ್ದಾರೆ. ಒಂದು ಸೆಕೆಂಡ್ ನೋಡಿ ಫೈನಲ್ ಮಾಡ್ತಾರೆ, ಕನ್ಫರ್ಮ್ ಆಗಿಲ್ಲ. ಒಂದು ವಿಚಾರನ ಏನು ಮಾತಾಡ್ತಾರೆ ಆ ಲೋಕಸಭಾ ಚುನಾವಣೆ ಒಳಗೆ ನಾನು ಏನು ಮಾತಾಡೋಕ್ಕೆ ಇಷ್ಟ ಆಗುತ್ತೆ ಅಂದರೆ, ಏನು ಹಾಸನ ಜಿಲ್ಲೆಯಲ್ಲಿ ನಾವು ಜಿಲ್ಲೆಯ ಎಲ್ಲ ಭಾಗವನ್ನು ಹೋಗ್ತಿರಲಿಲ್ಲ. ಯಾಕಂದ್ರೆ ನಾನು 35-40 ವರ್ಷದಿಂದ ನೋಡ್ತೀನಿ ಕಾಂಗ್ರೆಸ್ ರಾಜಕೀಯ ನೋಡಲಿ. ಬಟ್ ಆದರೆ ನಾನು ಎಲ್ಲ ಕಡೆನೂ ಸುತ್ತಾಟ ಮಾಡಿದ್ದೀನಿ. ಅಂದರೆ ಜನರ ಅಭಿಪ್ರಾಯ ಏನಂತಂದರೆ, ಉತ್ಸಾಹಗೌಡರು, ಶ್ರೀಕಂಠಯ್ಯನವರು, ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಸಾಹೇಬರು ಇವರ ಕೆಲಸ ವೈಖರಿ, ಜನರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ನಂಬಿಕೆ ಇದನ್ನೆಲ್ಲ ನೋಡಿ, ಆಮೇಲೆ ಸರ್ಕಾರ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನು ಈಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಸಾಮಾನ್ಯರಿಗೆ ಒಂದು ಸಹಕಾರ ನೀಡಿ ಅದರಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಕೈಗೆತ್ಕೊಂತಾರೆ ಅನ್ನೋ ಒಂದು ದೃಷ್ಟಿಯಿಂದ ಜನಸಾಮಾನ್ಯರು ಏನಿದ್ದಾರೆ, ಬಡವರು ಏನಿದ್ದಾರೆ, ದಲಿತರು ಏನಿದ್ದಾರೆ, ಹಿಂದುಳಿದವರು, ಅಲ್ಪಸಂಖ್ಯಾತರು ಏನಿದ್ದಾರೆ, ಈ ವರ್ಗದ ಜನ ಮತ್ತು ಇತರೆ ಜನ ಮತ್ತೆ ಈಗ ಕೊಡ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದರ ಜೊತೆಗೆ ಇನ್ನೂ ಸಂಪೂರ್ಣ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿರ್ಬೋದು, ಜನಸಾಮಾನ್ಯರ ದಿನನಿತ್ಯದ ನಡವಳಿಕೆಯ ಕ್ರಿಯೆಯಲ್ಲಿ ಜನರಿಗೆ ಏನು ಬೇಕೋ ಅದನ್ನ ಆಗಿರ್ಬೋದು, ಅದನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಅದನ್ನ ಮಾಡಲಿಕ್ಕೆ ಎಲ್ಲ ತಯಾರಿದ್ದಾರೆ. ಅವ್ರಿಗೆ ಮತ ಹಾಕಲಿಕ್ಕೆ ಎಲ್ಲ ತಯಾರಿದ್ದಾರೆ. ಯಾವುದೇ ಥರದ ಇಲ್ಲಿ ಬೇರೆ ವಿಚಾರಗಳು, ಅಂಶಗಳು ಇವೆಲ್ಲನೂ ಕೂಡ ದೂರ ಇಟ್ಟು ಜನರು ಪ್ರಾಮಾಣಿಕವಾಗಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೇಷ್ ಪಟೇಲ್ ಅವರಿಗೆ ಮತವನ್ನು ಹಾಕ್ತಾರೆ. ಅವರಿಂದ ಕೆಲವು ಅಭಿವೃದ್ಧಿ ಕೆಲಸಗಳು ಆಗ್ತವೆ. ಮುಂದೆ